ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಭಾರತಿ ಕೋರ್ ಕನ್ನಡ ವ್ಲಾಗ್ಸ್. ಹೇಗಿದ್ದೀರಾ ತಾವೆಲ್ಲ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಈಗ ಬೆಳಿಗ್ಗೆ 6:45 ಆಗ್ತಾ ಇದೆ. ಮಕ್ಕಳಿಗೆ ಟಿಫಿನ್ ಕಟ್ತಾ ಇದ್ದೀನಿ. ಬಿಸಿ ಬಿಸಿಯಾಗಿ ಚಪಾತಿ ಮತ್ತು ಆಲೂಗಡ್ಡೆ ಕ್ಯಾಪ್ಸಿಕಮ್ ಪಲ್ಯ ಮಾಡಿದೆ. ನಾನೇನು ರೆಸಿಪಿದು ಶೂಟ್ ಮಾಡೋಕ್ಕೆ ಹೋಗಿಲ್ಲ, ಯಾಕೆಂದರೆ ಎದ್ದಿದ್ದೆ ಲೇಟು. ಆಮೇಲೆ ಈ ಶೂಟೆಲ್ಲ ಮಾಡ್ಕೊಂಡಿದ್ರೆ ಎಲ್ಲನೂ ಲೇಟ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಬೇಗ ಬೇಗ ಮಾಡಿ ಟಿಫಿನ್ ಕಟ್ಟುವಾಗ ವ್ಲಾಗ್ನ ಶುರು ಮಾಡಿದ್ದೀನಿ. 5:10ಕ್ಕೆ ಅಲಾರಾಮ್ಗೆ ಹೋಗುತ್ತೆ, ಬಟ್ ಇವತ್ತಂತೂ ಎದೊಳಕ್ಕೆ ಆಗಿಲ್ಲ ಆನ್ ಟೈಮು. ಸ್ವಲ್ಪ ಬೆಡ್ ಮೇಲೇ ಹಂಗೂ ಹಿಂಗೂ ಒದ್ದಾಡಿಬಿಟ್ಟು 5:45ಗೆ ಎದ್ದೆ. ಆಮೇಲೆ ಬೇಗ 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 ಎಲ್ಲ ಕೆಲಸ ಮಾಡಿಕೊಂಡೆ. ಲೇಟಾಗಿ ಎದ್ದರೆ ಎಲ್ಲ ಕೆಲಸನೂ ಲೇಟೇ ಆಗಿಬಿಡುತ್ತೆ, ರೊಟೀನ್ ಚೇಂಜ್ ಆಗಿಬಿಡುತ್ತೇನೆ ಅಂತ ಹೇಳ್ಬೋದು. ಈ ನನ್ನ ಮಕ್ಕಳಿಗೆ ತಲೆ ಬಾಚಿ ಪಟ್ಕ ಕಟ್ಟೋದಿದೆ ಅಲ್ಲ, ಇದೊಂದು ಬಿಗ್ ಟಾಸ್ಕ್. ಅವರ ತಂದೆ ಹತ್ರ ಕಟ್ಸ್ಕೊಳ್ಳೋದೇ ಇಲ್ಲ, ನನ್ನ ಹತ್ರನೇ ಕಟ್ಸ್ಕೊತಾನೆ. ಇವನು ಚಿಕ್ಕವನು, ದೊಡ್ಡವನು ಅವನೇ ಕಟ್ಕೊತಾನೆ. ಒಂದೊಂದು ಸಲ ನನ್ನ ಹಿಂದೆ ಬಿದ್ದುಬಿಡ್ತಾನೆ, ಏನಾದರೂ ಅವನಿಗೆ ಸರಿಯಾಗಿ ಬಂದಿಲ್ಲ ಅಂತ ಹೇಳಿದ್ರೆ. ಪ್ರೀವಿಯಸ್ ಬ್ಲಾಗಲ್ಲಿ ಮಕ್ಕಳ ಉದ್ದ ಕೂದಲು ಬಗ್ಗೆ ತುಂಬ ಕಾಮೆಂಟ್ಸ್ ಬಂದಿತ್ತು. ಏನಕ್ಕೆ ಇಷ್ಟು ಉದ್ದ ಕೂದಲು ಬೆಳೆಸಿದ್ದೀರಾ ಗಂಡು ಮಕ್ಕಳಿಗೆ, ಯಾವ ಆಯಿಲ್ ಯೂಸ್ ಮಾಡ್ತೀರಾ, ಯಾವ ಶಾಂಪು ಯೂಸ್ ಮಾಡ್ತೀರಾ, ಹೇಗೆ ಮೇಂಟೈನ್ ಮಾಡ್ತೀರಾ, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಸೊ ಏನಕ್ಕೆ ನಾನು ಗಂಡು ಮಕ್ಕಳಿಗೆ ಉದ್ದ ಕೂದಲು ಬೆಳೆಸಿದ್ದೀನಿ ಅಂತ ಹೇಳಿದ್ರೆ, ನಮ್ಮ ಯಜಮಾನ್ರವರ ಧರ್ಮ ಸಿಖ್ ಧರ್ಮದಲ್ಲಿ ಒಂದು ರಿಲಿಜಿಯಸ್ ಸಿಗ್ನಿಫಿಕೆನ್ಸ್ಗಾಗಿ ಈ ಉದ್ದ ಕೂದಲನ್ನ ಬಿಡ್ತಾರೆ. ಅಂದರೆ ಮಗು ಹುಟ್ಟಿದ ಮೇಲೆ ಅವರು ಸೀಸರ್ ಇಡಲ್ಲ, ಕಟ್ ಮಾಡಲ್ಲ, ಇಲ್ಲಾಂದರೆ ಬೋಡಿನೂ ಸಹ ಓಡಿಸಲ್ಲ. ಹುಟ್ಟು ಕೂದಲನ್ನ ಹಂಗೆ ಬಿಟ್ಬಿಡ್ತಾರೆ. ಹೆಣ್ಮಕ್ಳೇ ಆಗಿರ್ಬೋದು ಗಂಡು ಮಕ್ಕಳೇ ಆಗಿರ್ಬೋದು ಕಟ್ ಮಾಡಿಸಲ್ಲ, ರಿಲಿಜಿಯಸ್ ಸಿಗ್ನಿಫಿಕೆನ್ಸ್ಗಾಗಿ. ಬಟ್ ಈಗ ಒಂದು ಮಾಡರ್ನ್ ಲೈಫ್ ಸ್ಟೈಲ್ ಬಂದುಬಿಟ್ಟಿದೆ ಎಲ್ಲಾರ್ದು, ಅದನ್ನು ಕೆಲವ್ರು ಫಾಲೋ ಮಾಡ್ತಾ ಇಲ್ಲ. ಅವರವರ ಒಂದು ಪರ್ಸ್ನಲ್ ರೀಸನ್ಗಾಗಿ ಆಗಿರ್ಬೋದು, ಏನಾದರೂ ಹೆಲ್ತ್ ಕಂಡೀಷನ್ ಆಗಿರ್ಬೋದು, ಇಲ್ಲಾಂದರೆ ಬೇರೆ ಎಲ್ಲಾದರೂ ಹೋಗ್ಬಿಟ್ಟು ವಾಸವಾಗಿರ್ಬೋದು, ಮೇಂಟೆನೆನ್ಸ್ಗೆ ತುಂಬ ಡಿಫಿಕಲ್ಟ್ ಆಗ್ತಾ ಇರ್ಬೋದು, ದೊಡ್ಡವ್ರು ಯಾರೂ ಇರಲ್ಲ, ಏನೋ ಒಂದು ಕಾರಣಗಳಾಗಿರ್ಬೋದು, ಕಟ್ ಮಾಡಿಬಿಡ್ತಾರೆ. ಬಟ್ ಧರ್ಮದ ಪ್ರಕಾರ ಹುಟ್ಟು ಕೂದಲನ್ನ ಕಟ್ ಮಾಡಬಾರ್ದು. ಸೊ ಅದಕ್ಕೆ ನಾನು ಸಹ ನನ್ನ ಮಕ್ಕಳಿಗೆ ಕೂದಲನ್ನ ಕಟ್ ಮಾಡಿಸಿಲ್ಲ. ಇನ್ ಕೇಸ್ ನಾನೇನಾದರೂ ಕಟ್ ಮಾಡಿಸಿದ್ರೂ ಸಹ ಬಿಗಿನಿಂಗಲ್ಲಿ ಚಿಕ್ಕ ಮಕ್ಕಳಿರೋವಾಗಲೇ ಯಾರೂ ನನಗೆ ಕ್ವಶನ್ ಕೇಳ್ತಾ ಇರಲಿಲ್ಲ. ಯಾಕೆ ಅಂದರೆ ತುಂಬ ಜನ ನನಗೆ ತಿಳಿದವರೇ ಫ್ಯಾಮಿಲಿಯಲ್ಲಿನೇ ಎಲ್ಲರೂ ಕಟ್ ಮಾಡಿಸಿದ್ದಾರೆ. ಅವ್ರನ್ನ ನೋಡಿಬಿಟ್ಟು ನಾನು ಕಟ್ ಮಾಡಿಸ್ಬೋದಾಗಿತ್ತು. ಬಟ್ ನಾನು ಒಂದು ರೆಸ್ಪಾನ್ಸಿಬಿಲಿಟಿನ ಸೀರಿಯಸ್ ಆಗಿ ತೊಗೊಂಡ್ಬಿಟ್ರೆ, ನಾನು ಆ್ಯಕ್ಚುಲಿ ನಮ್ಮ ಮಾವನಿಗೆ ಮಾತು ಕೊಟ್ಟಿದ್ದೆ, ಏನೇ ಆದ್ರೂ ಎಷ್ಟೇ ಡಿಫಿಕಲ್ಟ್ ಆದ್ರೂ ಸಹ ನಾನು ಮಕ್ಕಳಿಗೆ ಕೂದಲನ್ನ ಕಟ್ ಮಾಡಿಸಲ್ಲ. ನನಗೆ ನಿಜವಾಗ್ಲೂ ಆ್ಯಕ್ಚುಲಿ ತುಂಬ ಅಂದರೆ ತುಂಬ ಡಿಫಿಕಲ್ಟ್ ಆಯಿತು ಸ್ಟಾರ್ಟಿಂಗಲ್ಲಿ. ಮತ್ತು ಇವಾಗ್ಲೂ ಸಹ ಇಬ್ಬಿಬ್ಬರು ಮಕ್ಕಳಿಗೆ ಇದನ್ನು ತೊಳೆಯೋದು, ಕಟ್ಟೋದು, ಮೇಂಟೈನ್ ಮಾಡೋದು ತುಂಬ ಡಿಫಿಕಲ್ಟ್ ಆಗುತ್ತೆ. ಬಟ್ ನಾನು ನನ್ನ ಪರ್ಸ್ನಾಲಿಟಿ ಯಾವ ಥರ ಅಂತ ಹೇಳಿದ್ರೆ, ನಾನು ಒಂದು ಸಲ ಪ್ರಾಮಿಸ್ ಮಾಡಿದ್ರೆ ಅದನ್ನು ನಿಭಾಯಿಸ್ತೀನಿ. ನನಗೆ ಈಸಿ ಆಗಬೇಕು ಅಂತ ಹೇಳ್ಬಿಟ್ಟು ನಾನು ಸಹ ಏನಾದರೂ ರೀಸನ್ಸ್ ಕೊಡ್ಬೋದಾಗಿತ್ತು, ಬಟ್ ನಾನು ಕೊಟ್ಟಿಲ್ಲ. ನನಗೆ ಧರ್ಮದ ಬಗ್ಗೆ ತುಂಬ ರೆಸ್ಪೆಕ್ಟ್ ಇದೆ, ಅದಕ್ಕೆ ತುಂಬ ಹೃದಯದಿಂದ ನಿಭಾಯಿಸ್ತಾ ಇದ್ದೀನಿ. ಮತ್ತು ನಿಮ್ಮ ಕ್ವಶನ್ಸ್ ಏನಪ್ಪ, ಯಾವ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತೀರಾ ಹೇರ್ಗೆ ಅಂತ ಹೇಳ್ಬಿಟ್ಟು. ನಾನು ಯಾವುದೇ ಒಂದು ಪರ್ಟಿಕ್ಯುಲರ್ ಪ್ರಾಡಕ್ಟ್ನ ಯೂಸ್ ಮಾಡಲ್ಲ. ಶಾಂಪೂ ಇರ್ಬೋದು, ಆಯಿಲ್ ಇರ್ಬೋದು, ಯಾವುದು ಡಿಸ್ಕೌಂಟ್ ಇರುತ್ತೋ ಅದನ್ನು ತೊಗೊಂಡು ಬಂದುಬಿಟ್ಟು ಯೂಸ್ ಮಾಡ್ತಾ ಇರ್ತೀನಿ. ಈ ಕಮರ್ಷಿಯಲ್ ಪ್ರಾಡಕ್ಟ್ಸ್ ಯೂಸ್ ಮಾಡೋದ್ರಿಂದ ಹೇರ್ ದಪ್ಪ ಮತ್ತು ಲಾಂಗ್ ಆಗೋದೇ ಇಲ್ಲ, ಎಲ್ಲನೂ ಜೆನೆಟಿಕ್ ಆಗಿರುತ್ತೆ. ನನಗೆ ತುಂಬ ಲಾಂಗ್ ಹೇರು ಮತ್ತು ದಪ್ಪ ಹೇರ್ ಇತ್ತು ನನ್ನ ಸ್ಕೂಲ್ ಲೈಫಲ್ಲಿ, ಕಾಲೇಜ್ ಲೈಫಲ್ಲಿ ಮತ್ತು ಮ್ಯಾರೇಜ್ ಆದಾಗೂ ಸಹ. ಬಟ್ ಡ್ಯೂ ಟು ಹಾರ್ಮೋನಿಯಲ್ ಇಂಬ್ಯಾಲೆನ್ಸ್, ಮಕ್ಕಳಾದಮೇಲೆ ಸ್ಟ್ರೆಸ್ಸು ಅದು ಇದೆಲ್ಲ ಇರುತ್ತೆ ಅಲ್ಲ, ಅದಕ್ಕೆ ನನ್ನ ಕೂದಲೆಲ್ಲ ಹೋಯಿತು. ಸೊ ನಂತರನೇ ನನ್ನ ಮಕ್ಕಳಿಗೆ ಕೂದಲಿರೋದು. ನಮ್ಮ ಯಜಮಾನ್ರ ಕೂದಲನ್ನ ಒಂದು ಸಲ ತೋರಿಸ್ತೀನಿ, ನೋಡ್ಬೋದು ಎಷ್ಟು ಚಿಕ್ಕ ಕೂದಲು. ನಮ್ಮ ಅತ್ತೆಗಂತೂ ತುಂಬ ಶಾರ್ಟ್ ಹೇರು, ನನ್ನ ನಾದಿನಿಗೂ ಸಹ ತುಂಬ ಶಾರ್ಟ್ ಹೇರು. ಅವ್ರದ್ದು ಹುಟ್ಟು ಕೂದಲು ಅದೇ ಥರನೇ. ಅವ್ರು ಕಟ್ ಮಾಡಿಸಿಲ್ಲ ಅಂದ್ರೂ ಸಹ ಅವ್ರಿಗೆ ಶಾರ್ಟ್ ಹೇರೇ ಇರೋದು. ಸೊ ಈ ವರ್ಷದ ವರಮಹಾಲಕ್ಷ್ಮಿ ಪೂಜೆಗೆ ನನ್ನ ಪ್ರಿಪ್ರೇಷನ್ ಯಾವ ರೀತಿ ಆಗ್ತಾ ಇದೆ ಅದ್ರ ಬಗ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ನೀವು ನೋಡ್ದಂಗೆ ಪ್ರೀವಿಯಸ್ ವ್ಲಾಗ್ಸಿಂದನೇ ನಾನು ಕ್ಲೀನಿಂಗ್ ಎಲ್ಲನೂ ಶುರು ಮಾಡ್ಕೊಂಡು ಬಂದಿದ್ದೀನಿ. ಮ್ಯಾಟ್ರೆಸ್ ಎಲ್ಲನೂ ಬಿಸಿಲಿಗೆ ಒಣಗಾಕ್ದೆ, ಪಿಲ್ಲೋಸೂ ಸಹ, ಮತ್ತು ಬೆಡ್ಶೀಟ್ಸ್ ಎಲ್ಲನೂ ಒಗ್ದಿದ್ದೀನಿ, ಮತ್ತು 2 ಬ್ಲ್ಯಾಂಕೆಟ್ಸೂ ಸಹ ಒಗ್ದಾಕ್ದೆ, ಮತ್ತು ಮಕ್ಕಳದು ಎಲ್ಲ ಶೂಸ್ ಎಲ್ಲನೂ ಕ್ಲೀನಾಗಿ ಒಗೆದು ಒಣಗಾಕ್ದೆ. ಇವಾಗ ಕಿಚನಲ್ಲಿ ಸ್ವಲ್ಪ ಅನ್ವಾಂಟೆಡ್ ಸಾಮಾನೆಲ್ಲ ಇರುತ್ತೆ ಅಲ್ಲ, ಪಿಕ್ಕಲ್ ಬಾಟಲ್ಸು, ಎಣ್ಣೆ ಬಾಟಲ್ಸು, ಅವು ಇವೆಲ್ಲನೂ ತೆಗೆದು ಸೈಡ್ಗೆ ಇಟ್ಟಿದ್ದೀನಿ. ಇವಾಗ ಪಾತ್ರೆ ತೊಳೆಯೋ ಕೆಲಸನ ಇಟ್ಕೊಂಡಿದ್ದೀನಿ. ತುಂಬ ಅಂದರೆ ತುಂಬ ಪಾತ್ರೆಗಳಿವೆ ತೊಳೆಯೋದು. ಸೊ ಒಂದೊಂದಾಗಿ ಎಲ್ಲನೂ ವಾಶ್ ಮಾಡ್ತಾ ಇದ್ದೀನಿ. ನಿಮಗೆ ತಿಳಿದಂಗೆ ನಾವು ಈ ಮನೆಯೂ ಸಹ ಖಾಲಿ ಮಾಡ್ತಾ ಇದ್ದೀವಿ 15ನೇ ತಾರೀಕಿಗೆ. ಸೊ 2 ಮನೆಗಳಲ್ಲಿ ನನಗೆ ಕೆಲಸ ಇದೆ. ನಾವಿವಾಗ ಹೋಗೋ ಮನೆ ಹೊಸದ್ದೇ, ಬಟ್ ಹೊಸ ಮನೆ ಆದ್ರೂ ಸಹ
ಕ್ಲೀನಿಂಗ್ ಕೆಲಸ ಅಂತೂ ಇದ್ದೇ ಇರುತ್ತೆ. ಸೊ ಅದಕ್ಕೆ ಇಲ್ಲಿಂದನೇ ನಾನು ಕೆಲಸ ಶುರು ಮಾಡಿಬಿಟ್ಟಿದ್ದೀನಿ. ಮತ್ತು ಆ ಮನೆಗೆ ಹೋಗ್ಬಿಟ್ಟು ಎಲ್ಲ ತೊಳೆಯೋದು ಏನಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲ ಇಲ್ಲೇ ತೊಳೆದು ಕ್ಲೀನಾಗಿ ಅಲ್ಲಿಗೆ ಹೋಗಿ ಜೋಡಿಸ್ಕೊಳ್ತೀನಿ. ಸೊ ಆ ಮನೆಯೂ ಸಹ ಕ್ಲೀನಿಂಗ್ ಮಾಡಬೇಕು. ಈ ವ್ಲಾಗಲ್ಲಿ ನೀವು ಅದನ್ನು ನೋಡ್ಬೋದು, ನಾವು ಯಾವ ಮನೆಗೆ ಶಿಫ್ಟ್ ಆಗ್ತಾ ಇದ್ದೀವಿ. ಸ್ವಲ್ಪ ಮನೆಯ ಗ್ಲಿಮ್ಸಸ್ ನೀವು ನೋಡ್ಬೋದು. ನಾನು ಎಂಟಿ ಹೋಮ್ ಟೂರ್ ಏನೂ ಮಾಡೋಕ್ಕೆ ಹೋಗಿಲ್ಲ. ಸುಮ್ಮನೆ ಏನಕ್ಕೆ ಒಂದೇ ಸಲ ಎಲ್ಲನೂ ಜೋಡಿಸ್ಬಿಟ್ಟು ಚೆನ್ನಾಗಿ ಹೋಮ್ ಟೂರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ನಾನು ಎಂಟಿ ಹೋಮ್ ಟೂರ್ ಎಲ್ಲನೂ ಕ್ಯಾಪ್ಚರ್ ಮಾಡೋಕ್ಕೆ ಹೋಗಿಲ್ಲ. ಅಲ್ಲಿಗೆ ಹೋದ ತಕ್ಷಣವೇ ಅದು ಮಾಡಬೇಕು ಇದು ಮಾಡಬೇಕು ಅಂತ ತಲೆಯಲ್ಲಿತ್ತು. ಸೊ ಎಲ್ಲನೂ ಮಾಡಿಕೊಂಡೆ, ನೀವು ಅದನ್ನು ನೋಡ್ಬೋದು. ಇಲ್ಲಿ ನಮ್ಮ ಯಜಮಾನ್ರು ಪಾಪ ಅವ್ರದ್ದು ಆಫೀಸ್ ಕೆಲಸ ಮಾಡ್ತಾ ಇದ್ದಾರೆ. ಅವ್ರು 10 ಗಂಟೆಗೆಲ್ಲನೂ ಕ್ಲೈಂಟ್ ಮೀಟಿಂಗ್ಗೆ ಹೋಗಬೇಕು. ಅದಕ್ಕೂ ಮುಂಚೆ ಸ್ವಲ್ಪ ರಿಪೋರ್ಟ್ಸ್ ಎಲ್ಲ ಇತ್ತು ನಿನ್ನೆದು, ಅದನ್ನೆಲ್ಲ ಕಳಿಸ್ತಾ ಇದ್ದಾರೆ ಕೂತ್ಕೊಂಡು. ನಾನು ನನ್ನ ಕೆಲಸ ಮಾಡ್ಕೊತಾ ಇದ್ದೀನಿ. ಮಕ್ಕಳನ್ನ ಸ್ಕೂಲ್ ಕಳಿಸಿದ ಮೇಲೇ ಈ ಕೆಲಸ ಎಲ್ಲನೂ ಅಚ್ಚುಕಟ್ಟಾಗಿ ಮಾಡೋದಕ್ಕೆ ಸಾಧ್ಯ ಆಗೋದು. ಇಲ್ಲ ಅಂತ ಹೇಳಿದ್ರೆ ಅವ್ರು ತುಂಬ ಡಿಸ್ಟರ್ಬ್ ಮಾಡ್ತಾರೆ, ಎಲ್ಲನೂ ಅರ್ಧಂಬರ್ಧ ಆಗಿಬಿಡುತ್ತೆ. ಸೊ ಅದಕ್ಕೆ ನಾವು ರಜಾ ಹಾಕ್ಸಿಲ್ಲ. ನಾನು ಲೇಟಾಗಿ ಎದ್ರೂ ಸಹ ಅವ್ರನ್ನ ಫಸ್ಟು ಸ್ಕೂಲ್ಗೆ ಕಳಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಕಳಿಸ್ಬಿಟ್ಟು ನಮ್ಮ ಕೆಲಸ ನಾವು ಮಾಡ್ಕೊತಾ ಇದ್ದೀವಿ. ಮತ್ತು ಹೊಸ ಮನೆಗೆ ಹಾಗೂ ವರಮಹಾಲಕ್ಷ್ಮಿ ಪೂಜೆಗೆ ಅಂತ ಹೇಳ್ಬಿಟ್ಟು ನಾನು ಆನ್ಲೈನಿಂದ ಕೆಲವಷ್ಟು ಐಟಮ್ಸ್ನ ತರಿಸಿದ್ದೀನಿ. ಅದರದ್ದೇನು ನಾನು ವ್ಲಾಗ್ ಮಾಡೋಕ್ಕೆ ಹೋಗಿಲ್ಲ. ನಮ್ಮ ಯಜಮಾನ್ರು ಹೇಳ್ತಾ ಇದ್ದು, ಅದೆಲ್ಲ ವ್ಲಾಗ್ ಮಾಡಿ ತೋರಿಸು, ಇವಾಗಲೇ ನಿನಗೆ ಕಂಟೆಂಟ್ ಸಿಗುತ್ತೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ನನಗೆ ಹೋಗಪ್ಪ ನಿಂದು ಕಂಟೆಂಟ್ ಚಿಂತೆ, ನಾನು ಅದನ್ನು ಹೊಸ ಮನೆಗೆ ಹೋದ್ಮೇಲೆ ಎಲ್ಲ ಅಚ್ಚುಕಟ್ಟಾಗಿ ಕ್ಲೀನ್ ಆದಮೇಲೆ ತೆಗೆದು ಜೋಡಿಸ್ಕೊತೀನಿ, ಅವಾಗ ತೋರಿಸ್ತೀನಿ. ಇವಾಗೆಲ್ಲ ಗಲೀಜಲ್ಲಿ ಏನು ತೋರಿಸೋದು, ಓಪನ್ ಮಾಡಿಬಿಟ್ಟು ಎಲ್ಲಿಡೋದು, ಮಕ್ಕಳು ಸಹ 10 ಸಲ ಕೈ ಇಡ್ತಾ ಇರ್ತಾರೆ ಅದ್ರ ಮೇಲೆ, ಚೆನ್ನಾಗಿರಲ್ಲ. ಸೊ ಪೂಜೆ ಐಟಮ್ಸ್ ಎಲ್ಲನೂ ಅವಾಗೇ ಓಪನ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಮತ್ತು ಆ ಮನೆಗೆ ಅಂತ ನಾವು ತಂದಿರೋದು ಸ್ವಲ್ಪ ಇದೆ. ಸೊ ಅದೆಲ್ಲನೂ ನಾವು ಜೋಡಿಸ್ಕೊಂಡು ತೋರಿಸಿದ್ರೆ ಚೆನ್ನಾಗಿರುತ್ತೆ ಅಂತ ನಾನು ಹೇಳಿದ್ದಕ್ಕೆ ಸುಮ್ಮನೆ ಆದರು. ಇಲ್ಲಾಂದರೆ ಅವ್ರಿಗೆ ಕಂಟೆಂಟ್ ಮುಖ್ಯ, ಆಗ್ತಾಯಿರೋ ಡೈಲಿ ಹಂಗೆ ಹಿಂಗೆ ಅಂತ ಹೇಳ್ತಾ ಇರ್ತಾರೆ. ನನಗೆ ತುಂಬ ಅಂದರೆ ತುಂಬ ಕೆಲಸ ಇದೆ ಫ್ರೆಂಡ್ಸ್. ಮನೆಯಲ್ಲಿ ಎಲ್ಲ ಕ್ಲೀನಿಂಗ್ ಕೆಲಸ ಆಗಿರ್ಬೋದು, 3 ಹೊತ್ತು ಅಡುಗೆ ಆಗಿರ್ಬೋದು, ಮಕ್ಕಳದು ಹೋಮ್ ವರ್ಕ್ ಆಗಿರ್ಬೋದು, ಯೂಟ್ಯೂಬ್ದು ವೀಡಿಯೋಸ್ ಆಗಿರ್ಬೋದು, ಎಡಿಟಿಂಗ್ ಆಗಿರ್ಬೋದು, ವಾಯ್ಸ್ ಓವರ್ ಆಗಿರ್ಬೋದು, ಎಲ್ಲ ನಾನೇ ಮಾಡಬೇಕು. ನಂದು ಎನರ್ಜಿ ಲೆವೆಲ್ ತುಂಬ ಡ್ರೈನ್ ಆಗಿಬಿಡುತ್ತೆ. ನನ್ನ ಕಂಫರ್ಟ್ನ ನೋಡ್ಕೊಂಡು ನಾನು ನನ್ನ ಕೆಲಸನ ಮಾಡ್ಕೊತೀನಿ. ಅವ್ರು ಇಷ್ಟದಂತೆ ನನಗೆ ಮಾಡೋಕ್ಕಾಗಲ್ಲ ಅಲ್ಲ. ಅವ್ರಿಗೆ ಒಂದು ಸಲ ಏನಾದರೂ ವ್ಲಾಗ್ ಮಾಡಪ್ಪ ಸ್ವಲ್ಪ ಅಂತ ಹೇಳಿದ್ರೆ 10 ಸಲ ಹಿಂದಿಯಲ್ಲೇ ಮಾತಾಡ್ತಾ ಇರ್ತಾರೆ. ನಾನು ಹೇಳ್ತೀನಿ ಸ್ವಲ್ಪ ಟ್ರೈ ಮಾಡು ಕನ್ನಡದಲ್ಲಿ ಮಾತಾಡೋದಕ್ಕೆ, ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಹೇಳಿದ್ರು. ಅದರಲ್ಲಿ ಅವ್ರು ಎಫರ್ಟ್ ಹಾಕಲ್ಲ. ಅವ್ರಿಗೆ ಇಷ್ಟ ಬಂದಂಗೆ ಮುಖ ತೋರಿಸ್ಕೊಂಡು ಕಾಮಿಡಿ ಮಾಡ್ಕೊಂಡು ಹಂಗೆ ಮಾಡ್ತಾರೆ. ಸೊ ನೀನು ಕಾಮಿಡಿ ಮಾಡಿಕೊಂಡು ಮುಖ ತೋರಿಸ್ಕೊಂಡು ಈ ಥರ ವ್ಲಾಗ್ಸ್ ಮಾಡಿದ್ರೆ ಯಾರೂ ನಿನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲ. ಅವ್ರಿಗೆ ನಮ್ಮ ಜೀವನದ ಬಗ್ಗೆ ಮತ್ತು ಇಲ್ಲಿನ ಕಲ್ಚರು ಅದು ಇದೆಲ್ಲನೂ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊತಾರೆ. 1 ವ್ಲಾಗಲ್ಲಿ 2 ವ್ಲಾಗಲ್ಲಿ 3 ವ್ಲಾಗಲ್ಲಿ ನಿನ್ನ ನಾಟಂಕಿನ ನೋಡ್ಬೋದು. ಎಲ್ಲ ವ್ಲಾಗಲ್ಲಿ ಅದನ್ನು ನೋಡೋದಕ್ಕಾಗಲ್ಲ ಅಲ್ಲ. ಸೊ ಟೈಮ್ ಕೊಟ್ಟು ನೋಡೋವ್ರಿಗೆ ನಾವು ಒಂದು ಒಳ್ಳೆ ಕಂಟೆಂಟ್ನ ಡೆಲಿವರ್ ಮಾಡಬೇಕು. ಅಟ್ ದಿ ಸೇಮ್ ಟೈಮ್ ನಮ್ಮ ಅನುಭವಗಳು ಏನೇನಿವೆ ಅದ್ರ ಬಗ್ಗೆನೂ ಮಾತಾಡಿದ್ರೆ ಚೆನ್ನಾಗಿರುತ್ತೆ. ಎಲ್ಲ ಎಂಟರ್ಟೈನ್ಮೆಂಟ್ಗೆ ಅಂತ ಹೇಳ್ಬಿಟ್ಟು ತುಂಬ ಚಾನಲ್ಗಳಿವೆ, ಟಿ ವಿಗಳಿವೆ, ಅಲ್ಲಿಂದ ಅವ್ರಿಗೆ ಖುಷಿ ಸಿಗುತ್ತೆ. ಬಟ್ ನಮ್ಮ ಲೈಫ್ ಸ್ಟೈಲಲ್ಲಿ ಬರೀ ಎಂಟರ್ಟೈನ್ಮೆಂಟ್ ಇಲ್ಲ ಅಲ್ಲ, ಎಷ್ಟೋ ಕಷ್ಟಗಳಿವೆ, ಎಷ್ಟೋ ಎಕ್ಸ್ಪೀರಿಯನ್ಸ್ಗಳಿವೆ, ಅದ್ರ ಬಗ್ಗೆನೂ ಮಾತಾಡಬೇಕು. ಅದು ಎಲ್ಲದಕ್ಕಿಂತ ಇಂಪಾರ್ಟೆಂಟಾಗಿ ನೀನು ಕನ್ನಡದಲ್ಲಿ ಮಾತಾಡಿದ್ರೆ ತುಂಬ ಅಂದರೆ ತುಂಬ ಇಂಪ್ರೆಸಿವ್ ಆಗಿರುತ್ತೆ ಅಂತ ನಾನೂ ಅವ್ರಿಗೆ ಹೇಳ್ತಾ ಇರ್ತೀನಿ. ಅವರು ಎಫರ್ಟ್ ಆಗಿದಾಗ ಕನ್ನಡ ಕಲಿತ್ಕೊಂಡು ಮಾತಾಡೋದನ್ನು ಪ್ರಾಕ್ಟೀಸ್ ಮಾಡಿದಾಗ ನಾನು ಅವ್ರು ಹೇಳ್ದಂಗೆ ಕೇಳ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್ ಇದು, ನನ್ನ ಇಷ್ಟದಂತೆ ನನಗೆ ಎಷ್ಟು ಕೈಯಲ್ಲಾಗುತ್ತೋ, ಎಷ್ಟು ಹಾನೆಸ್ಟಾಗಿ ವ್ಲಾಗ್ಸ್ನ ಮಾಡೋದಕ್ಕೆ ಸಾಧ್ಯ ಆಗುತ್ತೋ ಅಷ್ಟೇ ಹಾನೆಸ್ಟಾಗಿ ನಾನು ಮಾಡ್ತೀನಿ ಅಂತ ನಾನು ಹೇಳಿದ್ದೀನಿ. ಸೊ ಅದಕ್ಕೆ ಏನು ಇಂಟರ್ಫಿಯರ್ ಮಾಡಬೇಡ ಅಂತ ನಾನು ಒಂದೊಂದು ಸಲ ಆರ್ಗ್ಯೂ ಮಾಡ್ತಾ ಇರ್ತೀನಿ. ಒಂದು ಕಂಟೆಂಟಲ್ಲಿ ಕಾಂಟ್ರಿಬ್ಯೂಷನ್ ಅಂತ ಇರುತ್ತೆ ಅಲ್ಲ, ಅದು ಕೊಟ್ಟು ಆಮೇಲೆ ಮಾತಾಡಿದ್ರೆ ಚೆನ್ನಾಗಿರುತ್ತೆ. ಏನು ಇಲ್ದಿರಾನೇ ಸಲಹೆ ಕೊಟ್ಟರೆ ಚೆನ್ನಾಗಿರಲ್ಲ ಅಲ್ಲ. ಸೊ ಅದಕ್ಕೆ ಅವ್ರಿಗೂ ಕ್ಲಾಸ್ ತೆಗಿತಾ ಇರ್ತೀನಿ. ಸೊ ಇವಾಗ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನೋಡ್ಬೋದು, ಫ್ರಿಜ್ಜೂ ಸಹ ಕ್ಲೀನ್ ಮಾಡ್ತಾ ಇದ್ದೀನಿ. ನಾನು ಫ್ರಿಜ್ಜಲ್ಲಿರೋ ಎಲ್ಲ ಕಂಪಾರ್ಟ್ಮೆಂಟ್ಸ್ ಅಂತ ಹೇಳ್ತಾರೆ ಅದೆಲ್ಲ ತೆಗೆದುಬಿಟ್ಟು ಚೆನ್ನಾಗಿ ತೊಳೆದು ಫ್ರಿಜ್ಜನ್ನೆಲ್ಲ ಖಾಲಿ ಮಾಡಿ ಆಮೇಲೆ ಕ್ಲೀನ್ ಮಾಡ್ತೀನಿ ಫ್ರೆಂಡ್ಸ್. ನನ್ನ ಬಟ್ಟೆಲೆಲ್ಲ ಹಂಗೆ ಕ್ಲೀನ್ ಮಾಡಿ ಇಡಲ್ಲ, ನನಗೆ ಅದು ಅನ್ಹೈಜಿನಿಕ್ ಆಗಿ ಅನಿಸುತ್ತೆ. ಸೊ ತೊಳೆದು ಡ್ರೈ ಮಾಡಿಬಿಟ್ಟು ಆಮೇಲೆ ಅಸೆಂಬಲ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ಡೀಪ್ಲಿ ಕ್ಲೀನಿಂಗ್ ಅಂತ ಹೇಳ್ಬಿಟ್ಟು 2 ತಿಂಗ್ಳಿಗೊಂದು ಸಲ, ಇಲ್ಲಾಂದರೆ ಒಂದೊಂದು ಸಲ 3 ತಿಂಗ್ಳಿಗೊಂದು ಸಲನೂ ಮಾಡ್ಕೊತೀನಿ. ಇವಾಗ ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು ಮತ್ತೆ ಮನೆಯೂ ಸಹ ಶಿಫ್ಟ್ ಮಾಡ್ತಾ ಇದ್ದೀವಿ. ಸೊ ಅದರಿಂದ ನಾನು ಕ್ಲೀನಿಂಗ್ ಮಾಡ್ಕೊತಾ ಇದ್ದೀನಿ. ಈ ಕಿಚನಲ್ಲಿರೋ ಮೇನ್ ಕ್ಲೀನಿಂಗ್ ಕೆಲಸ ಎಲ್ಲ ಮುಗಿದೋದ್ರೆ ಬೇರೆ ಕೆಲಸ ಎಲ್ಲನೂ ಅಷ್ಟು ಟೈಮ್ ತೊಗೊಳ್ಳಲ್ಲ. ಬಟ್ಟೆ ಮಡ್ಚೋದ್ರಲ್ಲಿ ನಮ್ಮ ಯಜಮಾನ್ರು ಎಕ್ಸ್ಪರ್ಟು. ನಾನು ಹೇಳಿದ್ರೆ ಪ್ಲೀಸ್ ಹೆಲ್ಪ್ ಮಾಡಿರಿ ಅಂತ ಹೇಳ್ಬಿಟ್ಟು ಕಬೋರ್ಡಲ್ಲೆಲ್ಲನೂ ಬಟ್ಟೆ ಎಲ್ಲ ಅವರು ಚೆನ್ನಾಗಿ ಮಡಿಸ್ತಾರೆ.
ಹೊಸ ಮನೆಗೆ ಹೋದ್ಮೇಲೆ ಅವ್ರಿಗೆ ಆ ಕೆಲಸನ ಅಸೈನ್ ಮಾಡ್ತೀನಿ. ಬೆಡ್ರೂಮಲ್ಲಿ ಕೂತ್ಕೊಂಡು ಆರಾಮಾಗಿ ಟೈಮ್ ತೊಗೊಂಡು ಎಲ್ಲನೂ ಮಾಡಿಸಿ ಜೋಡಿಸಪ್ಪ ಅಂತ ಹೇಳಿಬಿಟ್ಟು. ಕಿಚನಲ್ಲೆಲ್ಲ ಅವರು ಬರಲ್ಲ, ಅವ್ರಿಗೆ ಈ ಕಿಚನ್ ಕೆಲಸ ಅಂದರೆ ಇಷ್ಟ ಆಗಲ್ಲ. ಮತ್ತು ಈ ಟಾಯ್ಲೆಟ್ಗಳು ವಾಶ್ ಮಾಡೋದೂ ಅವ್ರಿಗೆ ಇಷ್ಟ ಆಗಲ್ಲ. ಸೊ ಈ ಎಲ್ಲ ಕೆಲಸನೂ ನನ್ನದೇ ಫ್ರೆಂಡ್ಸ್. ಇವಾಗ ಈ ಮನೇಲಿರೋ ಕೆಲಸಗಳೆಲ್ಲ ಮಾಡಿಕೊಂಡು ಈ ಮನೆಯೂ ಸಹ ನಾವು ಓನರ್ ಅವ್ರಿಗೆ ಕೊಡೋವಾಗ ಸ್ವಲ್ಪ ನೀಟಾಗಿ ಕಸ ಎಲ್ಲ ಗೂಡಿಸಿ ಚೆನ್ನಾಗಿ ಫ್ಲೋರೆಲ್ಲ ತೊಳೆದ್ಬಿಟ್ಟು ಕೊಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ನಾನು ಈ ಮನೆನ ಖಾಲಿ ಮಾಡೋವಾಗ ಈ ಥರ ಎಲ್ಲ ಮಾಡ್ತಾ ಇಲ್ಲ. ನಂದು ಆ್ಯಕ್ಚುಲಿ ಇದೇ ಸ್ವಭಾವ. ಯಾವುದೇ ಮನೆಯಲ್ಲಿ ನಾನು ವಾಸವಾಗಿದ್ರೂ ಸಹ ಆಲ್ರೆಡಿ ನಾನು 2 ರೆಂಟೆಡ್ ಮನೆಯಲ್ಲೇ ಇದ್ದೆ. ಆವಾಗ ಅವ್ರಿಗೆ ವಾಪಸ್ ಕೊಡೋವಾಗಲೂ ಸಹ ಚೆನ್ನಾಗಿ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟೇ ಕೊಡ್ತಾ ಇದ್ದೆ. ಸ್ಪೆಷಲಿ ಕಿಚನು, ಫ್ಲೋರು, ಬಾತ್ರೂಮು ಎಲ್ಲನೂ ನೀಟಾಗಿ ವಾಶ್ ಮಾಡಿ ಕ್ಲೀನ್ ಮಾಡಿ ಅವ್ರಿಗೆ ಮನೇನ ಹ್ಯಾಂಡ್ ಓವರ್ ಮಾಡ್ತಾ ಇದ್ದೆ. ಸೊ ಅದರಿಂದ ಅವ್ರಿಗೂ ಸ್ವಲ್ಪ ಖುಷಿ ಸಿಗಬೇಕಲ್ವಾ, ನಾವು ಒಳ್ಳೆಯವ್ರಿಗೆ ಮನೆ ಕೊಟ್ಟಿದ್ವಿ ಅಂತ ಹೇಳಿಬಿಟ್ಟು. ಅವರು ನಾವು ಮನೆ ಬಿಟ್ಟು ಹೋಗೋವಾಗ ಆಶೀರ್ವಾದ ಕೊಟ್ಟು ಕಳಿಸ್ಬೇಕು. ಅಯ್ಯೋ ಒಳ್ಳೆಯವ್ರಿಗೆ ಮನೆ ಕೊಟ್ಟಿದ್ವಿ ಅಂತ ಹೇಳ್ಬಿಟ್ಟು ಒಂಥರ ಅನ್ಕೋಬಾರ್ದು, ಅಯ್ಯೋ ಎಂಥವ್ರಿಗೆ ನಾವು ಮನೆ ಕೊಟ್ಟಿದ್ವಿ ನೋಡಿ ಮನೆಯೆಲ್ಲ ಹಾಳು ಮಾಡಿಬಿಟ್ಟು ಹೋಗ್ಬಿಟ್ಟಿದ್ದಾರೆ, ಹಂಗೆ ಅಂದ್ಕೊಂಡ್ರೆ ನಮಗೂ ಸಹ ಒಳ್ಳೇದಾಗಲ್ಲ ಅಂತ ಹೇಳ್ಬಿಟ್ಟು ನಾನು ನನ್ನ ಕೈಯಲ್ಲಿ ಆದಷ್ಟು ಕ್ಲೀನ್ ಮಾಡಿ ಕೊಡ್ತೀನಿ ಅವ್ರಿಗೆ ಮನೆ. ನೀವು ಬರೋ ಬ್ಲಾಗ್ಸಲ್ಲಿ ಅದನ್ನು ಸಹ ನೋಡ್ಬೋದು. ಇಷ್ಟೇ ಹೇಳ್ತಾಳಲ್ಲ, ಏನು ಮಾಡ್ತಾಳೆ, ಹೆಂಗೆ ಕೊಡ್ತಾಳೆ ಅಂತಲೂ ಅದನ್ನು ನೋಡ್ಬೋದು. ಇಲ್ಲಿ ನೋಡಿ ಫ್ರಿಜ್ಜದು ಕ್ಲೀನಿಂಗ್ ಎಲ್ಲ ಆಯಿತು. ತುಂಬ ಅಂದರೆ ತುಂಬ ಟಯರ್ಡ್ ಆಗಿಬಿಟ್ಟಿದ್ದೆ. ನಮ್ಮ ಯಜಮಾನ್ರು ಆ್ಯಕ್ಚುಲಿ ಅವ್ರ ಕೆಲಸದ ಮೇಲೆ ಹೋಗ್ಬಿಟ್ಟಿದ್ರು. ಅವರೂ ಬ್ರೇಕ್ಫಾಸ್ಟ್ ತಿಂದೇ ಹೋಗಿರೋದು. ಅವ್ರದ್ದೇನೂ ವೀಡಿಯೋ ಮಾಡಿಲ್ಲ ನಾನು. ಇವಾಗ ನಾನು ಸ್ವಲ್ಪ ಆರಾಮಾಗಿ ಕುತ್ಕೊಂಡು ಕಾಮೆಂಟ್ಸ್ಗೆಲ್ಲ ರಿಪ್ಲೈ ಮಾಡಿ ಬ್ರೇಕ್ಫಾಸ್ಟ್ ಎಲ್ಲ ತಿಂದು 1 ಗಂಟೆ ರೆಸ್ಟ್ ತೊಗೊಂಡು ಮಿಕ್ಕಿರೋ ಕೆಲಸ ಎಲ್ಲನೂ ಮಾಡಬೇಕು. ಅಷ್ಟೊತ್ತಿಗೆ ಈ ಫ್ರಿಜ್ಜದು ಕಂಪಾರ್ಟ್ಮೆಂಟ್ಸ್ ಎಲ್ಲನೂ ಡ್ರೈ ಆಗಿಬಿಡುತ್ತೆ. ಆಮೇಲೆ ಅಸೆಂಬಲ್ ಮಾಡೋದಕ್ಕೆ ಈಸಿ ಆಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ಹಂಗೆ ಬಿಟ್ಬಿಟ್ಟೆ. ಪೆಂಡಿಂಗ್ ಇರೋ ಕೆಲಸ ಎಲ್ಲನೂ ಮಾಡಿ ಮುಗಿಸಿ ಸಂಜೆ 5-5:30ಗೆ ನಾನು ನಮ್ಮ ಯಜಮಾನ್ರು ಹೊಸ ಮನೆಗೆ ಹೋಗಿದ್ವಿ. ಅಲ್ಲಿ ಒಂದು ಸಲ ನೋಡ್ಕೊಂಡು ಬರೋಣ ಎಷ್ಟು ಕ್ಲೀನಿಂಗ್ ಮಾಡಬೇಕು ಎತ್ತ ಅಂತ ಹೇಳ್ಬಿಟ್ಟು. ಯಾಕಂದರೆ ನಾನು ಒಂದೇ ಒಂದು ಸಲ ಆ ಮನೆ ನೋಡಿದ್ದು, ಮೇಲ್ಮೇಲೆ ನೋಡಿದ್ದು ಅಡ್ವಾನ್ಸ್ ಕೊಡೋವಾಗ. ಇವಾಗ ಸ್ವಲ್ಪ ಡೀಟೇಲಾಗಿ ನೋಡ್ಕೊಂಡು ಬರೋಣ ಅಂತ ಹೋಗಿದ್ವಿ. ನೋಡಿದ್ರೆ ಫ್ರೆಂಡ್ಸ್, ಈ ಕಾರ್ಪೆಂಟರ್ಸ್ ಕೆಲಸ ಎಲ್ಲ ಮಾಡ್ತಾರಲ್ಲ, ಫುಲ್ಲು ಕಬೋರ್ಡ್ಸಲ್ಲೆಲ್ಲನೂ ಏನೇನೋ ಹಾಕಿ ಇಟ್ಬಿಟ್ಟಿದ್ರು, ತಿಂದಿರೋದು ತೆಗಿರೋದೆಲ್ಲನೂ. ಮತ್ತು ಟಾಯ್ಲೆಟ್ಸಲ್ಲೂ ಸಹ ಗಲೀಜಾಗಿತ್ತು. ಫ್ಲೋರ್ ಮಾತ್ರ ಈ ಓನರ್ ಅವರೆಲ್ಲನೂ ಕ್ಲೀನ್ ಮಾಡಿ ಕೊಟ್ಬಿಡ್ತಾರೆ. ಬಟ್ ಮೇಲ್ಮೇಲೆ ಅದೂ ಸಹ ಕೆಳಗಡೆ ಅಂದರೆ ಕಬೋರ್ಡ್ಸ್ದು ಕೆಳಗಡೆ ಇರುತ್ತೆ ಅಲ್ವಾ, ಅಲ್ಲಿ ಈ ಬಾಲ್ಕನಿಯಲ್ಲಿ ಅಲ್ಲಿ ಇಲ್ಲಿ ಎಲ್ಲ ತುಂಬ ಗಲೀಜಾಗಿತ್ತು. ಸೊ ನೀವು ನೋಡ್ಬೋದು, ಆ ಮನೆಗೆ ಬಂದಿದ್ದೀನಿ. ನೆಕ್ಸ್ಟ್ ಡೇ ಬೆಳಗ್ಗೆ ಉಪ್ಮಾ ಮಾಡಿಕೊಂಡು ತಿಂದ್ಬಿಟ್ಟು ಹೊಟ್ಟೆ ತುಂಬ ಸ್ವಲ್ಪ ಎನರ್ಜಿ ಬೇಕಲ್ವ ಇದೆಲ್ಲ ಕ್ಲೀನ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ನಮ್ಮ ಯಜಮಾನ್ರು ಹೊಸ ಐಟಮ್ ಎಲ್ಲನೂ ಖರೀದಿ ಮಾಡಿ ತಂದರು ಕ್ಲೀನಿಂಗ್ಗೆ ಅಂತ ಹೇಳ್ಬಿಟ್ಟು. ಸೊ ಇದನ್ನೆಲ್ಲ ಯೂಸ್ ಮಾಡಿಬಿಟ್ಟು ಈ ಮನೇನ ಕ್ಲೀನ್ ಮಾಡ್ತೀನಿ. ಇವಾಗ ನೋಡೋದಕ್ಕೆ ಮೇಲ್ಮೇಲೆ ಕ್ಲೀನಾಗೇ ಇರುತ್ತೆ, ಕೆಲಸ ಮಾಡಿದ್ರೆ ಗೊತ್ತಾಗುತ್ತೆ ಎಷ್ಟು ಗಲೀಜಿದೆ ಅಂತ ಹೇಳ್ಬಿಟ್ಟು. ಅವತ್ತು ನಾನು ನೋಡ್ಕೊಂಡು ಹೋದಾಗ ಮೇಲ್ಮೇಲೆ ನನಗೂ ಚೆನ್ನಾಗಿದೆ ಬಿಡು, ಕ್ಲೀನಾಗೇ ಇದೆ ಅಂತ ಹೇಳ್ಬಿಟ್ಟು. ಬಟ್ ನಿನ್ನೆ ಬಂದು ಎಲ್ಲ ತೆಗೆದು ನೋಡಿದಾಗ ಗೊತ್ತಾಯಿತು ಸ್ವಲ್ಪ ಕೆಲಸ ಮಾಡಬೇಕು ಅಂತ ಹೇಳ್ಬಿಟ್ಟು. ಮತ್ತು ಒಂಥರ ಗಬ್ಬು ಸ್ಮೆಲ್ಲಿತ್ತು. ಯಾಕೆ ಅಂತ ಹೇಳಿದ್ರೆ ಪಾರಿವಾಳಗಳು ಎಲ್ಲ ಈ ಮನೇಲಿ ಬಂದುಬಿಟ್ಟು ಗಲೀಜು ಮಾಡಿತ್ತು. ಮತ್ತು ಒಂದು ಪಾರಿವಾಳನೂ ಸತ್ತೋಗಿತ್ತು. ಅದು ನಿನ್ನೆ ಸಾಯಂಕಾಲ ನಾವು ಬಂದಾಗ ನೋಡಿದೆ. ಅದನ್ನೆಲ್ಲ ತೊಳಿಬೇಕು, ಆ ವಾಸನೆ ಎಲ್ಲ ಗಬ್ಬೆಲ್ಲ ಓಡಿಸ್ಬೇಕು ಅಂದರೆ ಎಲ್ಲ ಬಾಗಿಲೆಲ್ಲ ತೆಗೆದುಬಿಟ್ಟು ಈ ಕಬೋರ್ಡ್ಸ್ ಎಲ್ಲ ಓಪನ್ ಮಾಡಿಬಿಟ್ಟು ಚೆನ್ನಾಗಿ ಕ್ಲೀನ್ ಮಾಡಿಬಿಟ್ಟು ಫ್ಯಾನ್ ಆನ್ ಮಾಡಿ ಬಿಟ್ಬಿಟ್ರೆ ನಾಳೆ ನಾವು ಮನೆ ಶಿಫ್ಟ್ ಮಾಡಿಕೊಂಡು ಬಂದಾಗ ನಮ್ಮ ಪಾತ್ರೆಗಳು ಸಾಮಾನುಗಳೆಲ್ಲನೂ ಚೆನ್ನಾಗಿ ಜೋಡಿಸ್ಕೋಬೋದು, ಈಸಿ ಆಗುತ್ತೆ ಅಂತ ಬಂದೆ. ನಮ್ಮ ಯಜಮಾನ್ರೂ ಪಾಪ ಅವ್ರ ಕೆಲ್ಸಕ್ಕೆ ಹೋಗಬೇಕು. ಚಿಕ್ಕವನು ಇವತ್ತು ಸ್ಕೂಲ್ಗೆ ಹೋಗಿಲ್ಲ, ದೊಡ್ಡವನು ಮಾತ್ರನೇ ಹೋಗಿದ್ದಾನೆ. ಇವನು ನಮ್ಮ ಯಜಮಾನ್ರು ಕರ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರ ಜೊತೆ ನನಗೆ ಡಿಸ್ಟರ್ಬ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ನನಗೋಸ್ಕರ ನೀರು, ಆ್ಯಪಲು, ಸ್ವಲ್ಪ ಪೌಡರನ್ನು ತಂದು ಕೊಟ್ಟಿದ್ದಾರೆ. ನೀನು ಕೆಲಸ ಎಲ್ಲ ಮಾಡಿದ್ರೆ ನೋಡೋಕ್ಕಾಗಲ್ಲ, ಸ್ವಲ್ಪ ಪೌಡ್ರ್ ಹಾಕ್ಕೊತಾ ಇರು ಅವಾಗವಾಗ ಅಂತ ಹೇಳ್ಬಿಟ್ಟು ಕಾಮಿಡಿ ಮಾಡಿಬಿಟ್ಟು ಹೋಗ್ತಾ ಇದ್ದಾರೆ. ಇವ್ರು ಹೋದ್ಮೇಲೆ ನಾನು ಕ್ಲೀನಿಂಗ್ ಕೆಲಸ ಎಲ್ಲನೂ ಶುರು ಮಾಡಿದೆ ಒಂದು ಕಡೆಯಿಂದ. ಆ್ಯಕ್ಚುಲಿ ಮೇಲೆ ಬಾಗಿಲ ಮೇಲೆ ಮತ್ತು ಈ ಕಬೋರ್ಡ್ಸ್ ಮೇಲೇನೂ ಸಹ ಡಸ್ಟ್ ಕೂತ್ಕೊಂಡಿತ್ತು. ಅದನ್ನೆಲ್ಲನೂ ಇದೇ ಪೊರ್ಕೆದಲ್ಲಿನೇ ಕ್ಲೀನ್ ಮಾಡ್ತಾಯಿದ್ದೀನಿ. ನಾನು ಯೂಸ್ ಮಾಡ್ತಿರೋ ಪೊರ್ಕೆ ಬಂದುಬಿಟ್ಟು ಗಾಲದು ಪ್ಲಾಸ್ಟಿಕ್ ಪೊರ್ಕೆ. ಇದು ತುಂಬ ಬಾಳಿಕೆ ಬರುತ್ತೆ. ನಂದು ಮನೇಲಿರೋದು ಅಂದರೆ ಓಲ್ಡ್ ಪೊರ್ಕೆ ಬಂದುಬಿಟ್ಟು 1.5 ವರ್ಷ ಆಗಿರೋದು. ತೊಳೆದು ಇಟ್ಟರೂ ಸಹ ಏನೂ ಆಗಲ್ಲ, ಅಷ್ಟು ಬಾಳಿಕೆ ಬರುತ್ತೆ. ಈ ಮನೆಗೆ ಅಂತ ಹೇಳ್ಬಿಟ್ಟು ಒಂದು ಹೊಸದನ್ನು ಸಹ ತಗೊಂಡು ಬಂದಿದ್ದಾರೆ. ಇವಾಗ ಎಷ್ಟೇ ಗಬ್ಬನ್ನ ಕ್ಲೀನ್ ಮಾಡಿದ್ರೂ ಸಹ ಈ ಪೊರ್ಕೆನ ತೊಳೆದು ಬಿಸಿಲಿಗೆ ಇಟ್ಬಿಟ್ರೆ ಚೆನ್ನಾಗಿ ಕ್ಲೀನ್ ಆಗಿಬಿಡುತ್ತೆ. ನಾನು ಈ ಕೆಲಸ ಎಲ್ಲ ಮಾಡ್ಕೋತಾ ಮಧ್ಯದಲ್ಲಿ ಕ್ಯಾಮ್ರಾನೇ ನೋಡ್ತಾ ಇದ್ದೆ. ಯಾಕೆ ಅಂತ ಹೇಳಿದ್ರೆ ರಿಂಗ್ ಲೈಟ್ ತಂದಿರಲಿಲ್ಲ ಮತ್ತು ಟ್ರೈಪಾಡು ನನ್ನ
ನನ್ನ ಹತ್ರ ಇರಲಿಲ್ಲ. ಸೊ ಅಲ್ಲಿ ಇಲ್ಲಿ ಅಡ್ಜಸ್ಟ್ ಮಾಡಿಬಿಟ್ಟು ಕ್ಯಾಮ್ರಾನ ಇಟ್ಟೆ ವ್ಲಾಗ್ ಮಾಡೋಣ ಅಂತ ಹೇಳ್ಬಿಟ್ಟು. ಅದು ಬಂದುಬಿಟ್ಟು ಎಷ್ಟು ತಲೆ ತಿನ್ನಿಸ್ತು ಗೊತ್ತಾ, ಆವಾಗವಾಗ ಬಿದ್ದೋಗ್ತಾ ಇತ್ತು. ನಾನು ಒಂದು ಹಾರಿಜಾಂಟಲಲ್ಲಿ ಇಟ್ಟರೆ ಅದು ವರ್ಟಿಕಲ್ ಆಗಿಬಿಡ್ತಾ ಇತ್ತು, ಕೆಳಗಡೆ ಬಿದ್ದುಬಿಟ್ಟು ಹಂಗೆಲ್ಲ ಆಗ್ತಾಯಿತ್ತು. ಹಂಗೂ ಹಿಂಗೂ ಈ ವ್ಲಾಗ್ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಅಡ್ಜಸ್ಟ್ ಮಾಡಿಕೊಂಡು ಮಾಡ್ತಾಯಿದ್ದೀನಿ. ಈಗೆಲ್ಲ ಆಗ್ತಾಯಿದೆ ಈ ಪರ್ಟಿಕ್ಯುಲರ್ ಕ್ಲಿಪ್ಸಲ್ಲಿ, ಪ್ಲೀಸ್ ಅದಕ್ಕೆ ಕ್ಷಮಿಸಿ. ಈ ವ್ಲಾಗನ್ನು ಶೇರ್ ಮಾಡೋದಕ್ಕೆ ಒಂದೇ ಒಂದು ಕಾರಣ, ನಾವು ಯಾವುದೇ ಮನೆ ಶಿಫ್ಟ್ ಮಾಡೋವಾಗ ನಾವು ಯಾವ ರೀತಿ ಎಲ್ಲನೂ ಪ್ಲ್ಯಾನ್ ಮಾಡಿಕೊಂಡ್ರೆ ನಮ್ಗೆ ಈಸಿ ಆಗುತ್ತೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ನಾವಿರೋ ಮನೆಯಲ್ಲಿ ಒಂದು ವಾರದಿಂದನೇ ಎಲ್ಲನೂ ಕ್ಲೀನಿಂಗ್ ಶುರು ಮಾಡ್ಕೊಂಡ್ಬಿಟ್ಟಿದ್ದೆ. ಸ್ಪೆಷಲಿ ಕಿಚನ್ನು, ಟಾಯ್ಲೆಟ್ಸ್ದು ಮತ್ತು ಈ ಮ್ಯಾಟ್ರೆಸ್ಸು, ಬ್ಲ್ಯಾಂಕೆಟ್ಸು ಅವೆಲ್ಲನೂ ಒಂದು ವಾರದಿಂದನೇ ನಾನು ಕ್ಲೀನಿಂಗ್ ಮಾಡೋದನ್ನ ಶುರು ಮಾಡ್ಕೊಂಡ್ಬಿಟ್ಟಿದ್ದೆ. ನಾಳೆ ಶಿಫ್ಟ್ ಆಗ್ತೀವಿ ಅಂದರೆ ಒಂದು ದಿವಸದ ಮುಂಚೆನೇ ನಾವು ಬಂದುಬಿಟ್ಟು ನಾವು ಬರೋ ಮನೆಗೆ, ಹೊಸ ಮನೆಯೂ ಸಹ ಕ್ಲೀನ್ ಮಾಡ್ತಾಯಿದ್ದೀನಿ. ಈ ಬಾಗಿಲ ಮೇಲೆಲ್ಲ ನೋಡ್ಬೋದು ತುಂಬ ಧೂಳು ಕುತ್ಕೊಂಡ್ಬಿಟ್ಟಿದೆ. ಈ ಥರ ವಾಶ್ ಮಾಡಿಕೊಂಡ್ರೆ ಈಸಿ ಆಗಿರುತ್ತೆ. ನಾಳೆ ರೂಮ್ಸ್ ಒಳಗಡೆ ಬೆಡ್ನ ಅಸೆಂಬಲ್ ಮಾಡಿದ್ಮೇಲೆ ಈ ಕೆಲಸ ಎಲ್ಲ ಮಾಡೋದಿರಲ್ಲ ಅಲ್ಲ, ಬೇರೆ ಮೇಲ್ಮೇಲೆ ಚಿಕ್ಕ ಪುಟ್ಟ ಡಸ್ಟ್ ಇದ್ರೂ ಅದನ್ನು ಕ್ಲೀನ್ ಮಾಡ್ಕೋಬೋದು. ಈ ಮೇನ್ ಈ ಗಲೀಜೆಲ್ಲನೂ ಸಾಮಾನೆಲ್ಲ ತಂದು ಮನೇಲಿ ಇಟ್ಬಿಟ್ರೆ ಕ್ಲೀನ್ ಮಾಡೋದಕ್ಕೆ ತುಂಬ ಡಿಫಿಕಲ್ಟ್ ಆಗುತ್ತೆ. ಸ್ಪೆಷಲಿ ಮಕ್ಕಳಿರೋ ಮನೆಯಲ್ಲಿ ಅವರಂತೂ ಒಂದು ಕಡೆ ಕುತ್ಕೊಳ್ಳಲ್ಲ. ಸ್ಪೆಷಲಿ ಹೊಸ ಮನೆ ಅಂದರೆ ಅಲ್ಲಿ ಇಲ್ಲಿ ಸುತ್ತೋದಂತೂ ಇದ್ದೇ ಇರುತ್ತೆ ಅಲ್ಲ. ಸೊ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ, ಎಲ್ಲ ಕಡೆಯೂ ಡಸ್ಟು ಮತ್ತು ಪಾರಿವಾಳದ್ದು ಕಕ್ಕಸು ಅದು ಇದೆಲ್ಲ ಇದೆ. ಅದನ್ನೆಲ್ಲನೂ ಕ್ಲೀನ್ ಮಾಡಬೇಕು ಇವಾಗ ನಾವು ನೋಡಿರೋ ಈ ಮನೆ ಬಂದುಬಿಟ್ಟು ಪಂಚಕುಲ ಸೆಕ್ಟರ್ 28 ಇರೋದು. ಪಂಚಕುಲ ಎಕ್ಸ್ಟೆನ್ಷನ್ ಇದು. ಈಗ ಡೆವಲಪ್ ಆಗ್ತಾ ಇದೆ. ಅದಕ್ಕೆ ತುಂಬ ಖಾಲಿ ಜಾಗ ನೋಡ್ಬೋದು. ನದಿನೂ ಸಹ ಇದೆ ಇಲ್ಲಿ. ಮತ್ತು ಓಪನ್ ಸ್ಪೇಸ್ ಇರೋದ್ರಿಂದ ತುಂಬ ಪಕ್ಷಿಗಳು ಮತ್ತು ಒಳ್ಳೆ ಗಾಳಿ ಮತ್ತು ನಾಯ್ಸ್ ಪೊಲ್ಯೂಷನ್ ಏನೂ ಇಲ್ಲ. ಈ ಪ್ಲೇಸ್ ಬಂದುಬಿಟ್ಟು ಚಂಡೀಗಢದಿಂದ ಜಸ್ಟ್ 30 ಮಿನಿಟ್ಸ್ ಅವೇ ಇರೋದು. ನಮಗೆ ರೈಲ್ವೆ ಸ್ಟೇಷನ್ಗೆ ಹೋಗ್ಬೇಕಂದ್ರೂ ಚಂಡೀಗಢ್ಗೆ ಹೋಗಬೇಕು. ವಿಮಾನ ನಿಲ್ದಾಣಕ್ಕೆ ಹೋಗ್ಬೇಕಂದ್ರೂ ಟ್ರೈ ಸಿಟಿಗೆ ಒಂದೇ ಒಂದು ವಿಮಾನ ನಿಲ್ದಾಣನೇ ಇರೋದು, ಮೊಹಾಲಿಯಲ್ಲಿ. ಸೊ ಅಲ್ಲಿಗೆ ಹೋಗಬೇಕು. ಸೊ ತುಂಬ ಚೆನ್ನಾಗಿದೆ ಸ್ಪೇಸು. ಚಿಕ್ಕ ವಯಸ್ಸಿಂದ ನಾವು ಈ ಥರ ಪ್ಲೇಸಲ್ಲಿ ಬೆಳೆದಿಲ್ಲ. ಬೆಂಗಳೂರಲ್ಲಿ ಗೊತ್ತಲ್ವಾ, ಪೊಲ್ಯೂಷನ್ ಇದ್ದೇ ಇದೆ, ನಾಯ್ಸ್ ಪೊಲ್ಯೂಷನ್ ಸ್ಪೆಷಲಿ. ಮತ್ತು ಡೆಲ್ಲಿಯಲ್ಲಂತೂ ನಮ್ಮ ಯಜಮಾನ್ರು ಬೆಳೆದಿರೋದು. ಅವ್ರಿಗೆ ಅಪ್ಪ ಈ ಥರ ಪ್ಲೇಸಲ್ಲಿ ಕುತ್ಕೊಂಡು ಟೀ ಕುಡಿತಾ ಇದ್ದರೆ ಸ್ವರ್ಗ ಅಂತ ಹೇಳ್ತಾರೆ. ಡೆಲ್ಲಿಯಲ್ಲಿ ನಾಯ್ಸ್ ಪೊಲ್ಯೂಷನ್ ಜೊತೆ ಡಸ್ಟ್ ಪೊಲ್ಯೂಷನು ಸಹ ತುಂಬ ಇದೆ. ಅಲ್ಲಿನ ಏರ್ ಕ್ವಾಲಿಟಿ ತುಂಬ ವೀಕ್ ಇದೆ ಅಂತಲೂ ನಮ್ಮ ಯಜಮಾನ್ರು ಹೇಳ್ತಾ ಇರ್ತಾರೆ. ಸೊ ಅದಕ್ಕೆ ಅವ್ರ ತಂದೆ ತಾಯಿಗೂ ತುಂಬ ಅವರು ಸಜೆಸ್ಟ್ ಮಾಡಿದ್ರು, ಡೆಲ್ಲಿ ಬಿಟ್ಬಿಡ್ರಿ, ನಿಮ್ಗೇನು ಸಿಗಲ್ಲ ಅಲ್ಲಿ, ಇರೋಷ್ಟು ಕಾಲ ಚೆನ್ನಾಗಿರೋ ಪ್ಲೇಸಲ್ಲಿ ಇರಿ ಅಂದರೆ ಅವ್ರಿಗೆ ಅವ್ರದ್ದೇ ಆದ ಒಂದು ರೀತಿಯ ಲೈಫ್ ಸ್ಟೈಲ್ ಬೇಕಲ್ವಾ. ಆದಷ್ಟು ಅವ್ರ ತಂದೆ ತಾಯಿಗೆ ಒಳ್ಳೆ ಲೈಫ್ ಸ್ಟೈಲ್ ಕೊಡಬೇಕು ಅಂತ ತುಂಬ ಪ್ರಯತ್ನ ಪಟ್ಟರು ನಮ್ಮ ಯಜಮಾನ್ರು. ತುಂಬ ಕನ್ವಿನ್ಸ್ ಮಾಡಿದ್ರು. ನಂದೂ ಗಂಟ್ಲೆಲ್ಲ ಒಣಗೋಗ್ತಾ ಇತ್ತು, ಅಷ್ಟು ಮಾತಾಡಿ ಕನ್ವಿನ್ಸ್ ಮಾಡಿದೆ. ಬಟ್ ಯಾರ್ಯಾರ ಹಣೆ ಬರಹದಲ್ಲಿ ಏನೇನು ಬರ್ದಿರ್ತಾರೋ ಅದೇ ನಡೆಯುತ್ತೆ ಅಲ್ವಾ. ಯಾರ್ಯಾರು ಸ್ಟಬನ್ ಆಗ್ತಾರೆ, ಇವಾಗ ನಾನು ಸ್ಟಬನ್ನೇ, ನಾನು ಒಳ್ಳೇದಕ್ಕೆ ಸ್ಟಬನ್ ಆಗಿದ್ದೀನಾ ಇಲ್ಲ ಕೆಟ್ಟದಕ್ಕೆ ಆಗಿದ್ದೀನಾ ಅಂತ ನಮ್ಮ ಲೈಫ್ ಸ್ಟೈಲ್ ಮೇಲೆ ಡಿಪೆಂಡ್ ಆಗುತ್ತೆ. ನಾವು ಒಳ್ಳೇದಕ್ಕೆ ಡಿಸಿಷನ್ ತೊಗೊಂಡಿದ್ರೆ ಈ ಥರ ಇಲ್ಲಿ ಬಂದುಬಿಟ್ಟು ವಾಸ ಮಾಡಬೇಕು, ನಮಗೆಲ್ಲನೂ ಒಳ್ಳೆಯದೇ ಆಗುತ್ತೆ. ನಾವು ಕೆಟ್ಟದಾಗಿ ಏನಾದರೂ ಡಿಸಿಷನ್ ತೊಗೊಂಡಿದ್ರೆ ನಮಗೆಲ್ಲನೂ ಕೆಟ್ಟದೇ ಆಗುತ್ತೆ. ಸೊ ವಿದಿನ್ 3 ಇಯರ್ಸಲ್ಲಿ ನಮ್ಮದೂ ಸಹ ಗ್ರೋತ್ ಆಗಿದೆ. ನಾವೇನು ಮೈಂಡ್ ಯೂಸ್ ಮಾಡಿಬಿಟ್ಟು ಏನೋ ಡಿಸಿಷನ್ಸ್ ತೊಗೊಂಡಿಲ್ಲ ಲೈಫಲ್ಲಿ. ಎಲ್ಲನೂ ಹೃದಯದಿಂದನೇ ಯೋಚನೆ ಮಾಡಿಬಿಟ್ಟು, ಎಲ್ಲರ ಬಗ್ಗೆ ಯೋಚನೆ ಮಾಡಿಬಿಟ್ಟು ನಾವು ಡಿಸಿಷನ್ನ ತಗೊಂಡ್ವಿ. ನಮ್ಮಿಂದ ಯಾರಿಗೂ ಕೆಟ್ಟದಾಗಬಾರ್ದು ಅಂತ ಒಂದು ನಮ್ಮದು ಮೈಂಡ್ಸೆಟ್ ಇದೆ. ನಾವು ಎಷ್ಟಾದರೂ ಕಷ್ಟಪಡ್ಬೋದು, ಬಟ್ ನಮ್ಮಿಂದ ಬೇರೆಯವ್ರಿಗೆ ಕಷ್ಟ ಆಗಬಾರ್ದು ಅಂತ ಹೇಳ್ಬಿಟ್ಟು, ಸ್ಪೆಷಲಿ ನಂದು ಪರ್ಸ್ನಲ್ ಒಪಿನಿಯನು. ಸೊ ಅದಕ್ಕೆ ಅಂತ ನಾವು ನಮ್ಮ ವಿಧಾನದಲ್ಲಿ ಜೀವಿಸೋಣ, ನಮ್ಮ ಮಕ್ಕಳಿಗೆ ಒಂದು ಒಳ್ಳೆ ಲೈಫ್ ಸ್ಟೈಲ್ ಕೊಡಬೇಕು ಅಂತ ಹೇಳ್ಬಿಟ್ಟು ನಾವು ತುಂಬ ಪ್ರಯತ್ನ ಪಡ್ತಾಯಿದ್ದೀವಿ. ಅದಕ್ಕೆ ಏನಾದರೂ ಒಂದು ಮಾಡ್ತಾ ಇರ್ತೀವಿ. ಇದೇ ಏಜ್ ಅಲ್ವಾ, ನಾವು ಫೇಲೂ ಆಗ್ಬೋದು, ಪಾಸೂ ಆಗ್ಬೋದು, ಬಟ್ ಟ್ರೈಯಿಂಗ್ ಈಸ್ ವೆರಿ ಮಸ್ಟ್. ಇವಾಗ ಲೈಫಲ್ಲಿ ಟ್ರೆಂಡಿಂಗ್ ಯಾವುದು ನಡೀತಾ ಇರುತ್ತೆ ಅದನ್ನೆಲ್ಲ ನಾವು ಪ್ರಯತ್ನ ಪಡಬೇಕು. ನಾಲೆಜ್ ಈಸ್ ವೆರಿ ಇಂಪಾರ್ಟೆಂಟ್. ಆದಷ್ಟು ನಾಲೆಜ್ನ ಶೇರ್ ಮಾಡಬೇಕು, ಒಳ್ಳೆ ಸಜೆಷನ್ಸ್ನ ಕೊಡಬೇಕು ನಮ್ಮವ್ರಿಗೆ, ನಮ್ಗೆ ಗೊತ್ತಿರೋ ಅವ್ರಿಗೆ, ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ, ಫ್ರೆಂಡ್ಸ್ಗೆ ಅಂತ ನನ್ನ ಒಂದು ಒಪಿನಿಯನು. ನಾನು ಅದೇ ರೀತಿಯೇ ಮಾಡ್ತೀನಿ. ನಮ್ಮ ತಮ್ಮನಿಗೆ, ಅತ್ತೆ ಮಕ್ಕಳಿಗೆ ಎಲ್ಲರಿಗೂ ಸಜೆಸ್ಟ್ ಮಾಡ್ತಾ ಇರ್ತೀನಿ, ಯೂಟ್ಯೂಬ್ ಸ್ಟಾರ್ಟ್ ಮಾಡ್ರಪ್ಪ, ಏನಾದರೂ ಒಂದು ಕಂಟೆಂಟ್ ನಿಮ್ಮ ಟ್ಯಾಲೆಂಟ್ನ ತೋರಿಸಿ. ಇವಾಗ ಚಿಕ್ಕ ಮಕ್ಕಳಿಂದನೂ ದುಡ್ಡು ಸಂಪಾದನೆ ಮಾಡ್ತಾ ಇದ್ದಾರೆ ನೋಡಿ. ನಾನು ಆ್ಯಸ್ ಎ ಹೋಮ್ ಮೇಕರ್ ಪ್ರಯತ್ನ ಪಡ್ತಾ ಇದ್ದೀನಿ. ಅದು ಹಾಗಂತ ಹೇಳ್ಬಿಟ್ಟು ಇದ್ರ ಮೇಲೆ ಡಿಪೆಂಡ್ ಆಗಿರಬಾರ್ದು. ಬೇರೆ ಒಂದು ಸೋರ್ಸ್ ಆಫ್ ಇನ್ಕಮನ್ನು ಸಹ ನಾವು ಮಾಡ್ಕೊಂಡಿರಬೇಕು. ಹಂಗೆ ಹಿಂಗೆ ಅಂತ ನಾನು ಸಜೆಷನ್ ಮಾಡ್ತಾನೆ ಇರ್ತೀನಿ. ಬಟ್ ಎಲ್ಲರೂ ಈ ಯೂಟ್ಯೂಬ್ನ ಪ್ರಿಫರ್ ಮಾಡಲ್ಲ. ಯಾಕೆ ಅಂತ ಹೇಳಿದ್ರೆ ಪ್ರೈವಸಿ ಈಸ್ ವೆರಿ ಇಂಪಾರ್ಟೆಂಟ್ ಅಂತ ರೂಲ್ಸ್ನ ಫಾಲೋ ಮಾಡ್ತಾರೆ. ಸೊ ಅವರ ಒಂದು ಪರ್ಸ್ನಲ್ ಲೈಫ್ನ ಯಾರಿಗೂ ತೋರಿಸೋದಕ್ಕೆ ಇಷ್ಟಪಡಲ್ಲ.
ಎಲ್ರದ್ದು ಪರ್ಸ್ನಲ್ ಚಾಯ್ಸ್ ಬೇರೆ ಬೇರೆ ಥರ ಇರುತ್ತೆ ಅಲ್ವಾ. ನಾವು ಯಾರಿಗೂ ಏನು ಫೋರ್ಸ್ ಮಾಡೋಕ್ಕೆ ಹೋಗಬಾರ್ದು, ಬಟ್ ಸಜೆಷನ್ಸ್ ಕೊಡಲೇಬೇಕು ಅಲ್ವಾ. ಇವಾಗ ನಾನು ಮನೆ ಒರೆಸ್ತಾ ಇದ್ದೀನಿ. ನಾನು ಏನು ಪ್ಲ್ಯಾನ್ ಮಾಡ್ಕೊಂಡು ಬಂದೆ ಅಂತ ಹೇಳಿದ್ರೆ, ಮನೆ ಗೂಡ್ಸಿದ ಮೇಲೆ ವಾಶ್ ಮಾಡಿಬಿಡೋಣ ಫ್ಲೋರೆಲ್ಲೂ ಚೆನ್ನಾಗಿ ಫೆನಾಯ್ಲ್ ಹಾಕ್ಬಿಟ್ಟು ಅಂತ ಪ್ಲ್ಯಾನ್ ಮಾಡಿದ್ದೆ. ಬಟ್ ನೋಡಿದಾಗ ವೈಪರ್ ಇರಲಿಲ್ಲ. ನಮ್ಮ ಯಜಮಾನ್ರು ಬರೀ ಮನೆ ಒರೆಸೋ ಬಟ್ಟೆ ಮಾತ್ರ ತೊಗೊಂಡು ಬಂದಿದ್ದರು. ಅದರಿಂದ ನಾನು ಬಗ್ಗಿ ನೀರನ್ನೆಲ್ಲನೂ ಡ್ರೈ ಮಾಡೋಕ್ಕಾಗಲ್ಲ ಅಲ್ಲ. ಸೊ ಅದಕ್ಕೆ ಸಿಂಪಲ್ಲಾಗಿ ಮನೆ ಒರೆಸಿದ್ದೀನಿ. ಟಾಯ್ಲೆಟ್ ನೋಡ್ಬೋದು ಎಷ್ಟು ಗಲೀಜಾಗಿತ್ತು ಅಂತ ಹೇಳ್ಬಿಟ್ಟು. ಹೊಸ ಮನೆ, ಹೊಸ ಟಾಯ್ಲೆಟ್ ಇದು. ಆದ್ರೂ ಎಷ್ಟು ಗಬ್ಬಿದೆ ನೋಡಿ. ಓನರ್ ಅವರೆಲ್ಲನೂ ಯೂಸ್ ಮಾಡಿಲ್ಲ ಅಂತ ಅನಿಸುತ್ತೆ. ಈ ಕೆಲಸ ಮಾಡೋರು ಇರ್ತಾರಲ್ಲ, ಅವರೆಲ್ಲ ಯೂಸ್ ಮಾಡಿರ್ತಾರೆ. ಸೊ ಇವಾಗ ಹ್ಯಾಂಡ್ ಓವರ್ ಕೊಡುವಾಗ ಓನರ್ ಅವ್ರಿಗೆ ಇದೆಲ್ಲ ಚೆಕ್ ಮಾಡಬೇಕಾಗಿತ್ತು. ಬಟ್ ಎಲ್ಲರೂ ನಮ್ಮ ಥರನೇ ಇರಲ್ಲ ಅಲ್ಲ. ಅವ್ರಿಗೆ ಮೇಲೆ ಕ್ಲೀನಿಂಗ್ ಮಾಡಿಬಿಟ್ಟು ಕೊಟ್ಟರೆ ಸಾಕು ಅಂತ ಇರುತ್ತೆ. ಸೊ ನಮ್ಮ ಕರ್ತವ್ಯ, ನಾವು ಮನೆಗೆ ಬರೋಕ್ಕೆ ಮುಂಚೆ ಎಲ್ಲನೂ ಚೆಕ್ ಮಾಡಿ ಒಂದು ಸಲ ಬಂದರೆ ಚೆನ್ನಾಗಿರುತ್ತೆ. ಯಾಕಂದರೆ ನಾವು ವಾಸ ಮಾಡ್ತೀವಲ್ಲ, ಹೆಂಗಂದರೆ ಹಂಗೆ ಬಂದುಬಿಟ್ರೆ ಅಷ್ಟು ಚೆನ್ನಾಗಿರಲ್ಲ. ಸೊ ಅದಕ್ಕೆ ಎಲ್ಲ ಡೀಟೇಲಾಗಿ ನೋಡಿ ಕ್ಲೀನ್ ಮಾಡ್ತಾಯಿದ್ದೀನಿ. ಇವಾಗ ಈ ಕಿಚನ್ ಕ್ಲೀನಿಂಗ್ ಪೆಂಡಿಂಗ್ ಇದೆ. ನಾನು ತುಂಬ ಟಯರ್ಡ್ ಆಗಿಬಿಟ್ಟಿದೆ ಫ್ರೆಂಡ್ಸ್. ತುಂಬ ಟಯರ್ಡ್ ಆಗಿಬಿಟ್ಟಿದೆ. ಎಷ್ಟು ಟಯರ್ಡ್ ಆಗಿದೆ ಅಂತ ಈ ವರ್ಡ್ಸಲ್ಲಿ ಹೇಳೋಕ್ಕಾಗಲ್ಲ. ಇದೆಲ್ಲ ನೋಡ್ತಾ ಇದೆ, ಇನ್ನೂ ಪೆಂಡಿಂಗ್ ಇದೆ ಅಲ್ಲಪ್ಪ, ಇದೆಲ್ಲ ಮಾಡಬೇಕು ಅಂತ ನನಗೆ ನಾನೇ ಒಂಥರ ಕೋಪ ಮಾಡ್ಕೊತಾ ಇದ್ದೆ. ನಮ್ಮ ಯಜಮಾನ್ರಿಗೂ ಸಹ ಕಾಲ್ ಮಾಡಿದೆ, ಬೇಗ ಬನ್ನಿ ಸ್ವಲ್ಪ ಹೆಲ್ಪ್ ಮಾಡಿ, ವೈಪರೂ ಸಹ ತೊಗೊಂಡು ಬನ್ನಿ ಅಂತ ಹೇಳ್ಬಿಟ್ಟು. ಅವರು ಸ್ವಲ್ಪ ಕ್ಲೈಂಟ್ ಜೊತೆ ಇದ್ದೀನಿ, ದೊಡ್ಡ ಮಗನ್ನ ಸ್ಕೂಲಿಂದ ಒಂದೇ ಸಲ ಕರ್ಕೊಂಡು ಬರ್ತೀನಿ 2:30-3 ಗಂಟೆ ಹಂಗೆ, ನೀನು ಮಾಡ್ಕೋ ಅಂತ ಹೇಳಿದ್ರ. ಆಮೇಲೆ ನನಗೆ ಸಲಹೆ ಕೊಟ್ಟರು, ಇದೆಲ್ಲ ಮಾಡ್ತಾ ನೀನೇನು ತಿಂದೇ ಇರಬೇಡ, ಸ್ವಲ್ಪ ಆ್ಯಪಲೆಲ್ಲ ತಿನ್ನು, ಸ್ವಲ್ಪ ನೀರು ಕುಡಿ, ರೆಸ್ಟ್ ತಗೋ, ಆರಾಮಾಗಿ ಮಾಡು ಅಂತ ಹೇಳಿದ್ರ. ನಾನು ಸರಿ ಅಂತ ಹೇಳ್ಬಿಟ್ಟು ಆರಾಮಾಗೆ ಮಾಡ್ತಾಯಿದ್ದೀನಿ. ಇದೆಲ್ಲ ಮಾಡ್ತಾ ಮಧ್ಯಾಹ್ನ 1 ಗಂಟೆ ಆಗಿಬಿಟ್ಟಿತ್ತು. ಟೈಮ್ ಹೆಂಗೋಗುತ್ತೆ ಅಂತ ಗೊತ್ತೇ ಆಗಲ್ಲ ಫ್ರೆಂಡ್ಸ್. ನಾನು ಇಲ್ಲಿಗೆ ಬಂದಿದ್ದು ಅರೌಂಡು 10:30 ಅನಿಸುತ್ತೆ. ಸೊ ಆವಾಗಿಂದ 1 ಗಂಟೆವರೆಗೂ ನೋಡ್ಬೋದು ಖಾಲಿ ಮನೆಯಲ್ಲಿ ಎಷ್ಟೊಂದು ಕೆಲಸ ಇರುತ್ತೆ ಅಂತ ಹೇಳ್ಬಿಟ್ಟು. ಈ ಕಬೋರ್ಡ್ಸ್ ಎಲ್ಲ ಓಪನ್ ಮಾಡಿಬಿಟ್ಟು ಚೆಕ್ ಮಾಡಿದೆ. ಅದೆಲ್ಲನೂ ನಾನು ಬ್ಲಾಗ್ ಮಾಡ್ಕೊಂಡಿಲ್ಲ, ಅದು ಮಾಡ್ಕೋಬೇಕಾಗಿತ್ತು. ಅಲ್ಲಿನೂ ಸಹ ತುಂಬ ಗಲೀಜೆಲ್ಲ ಇತ್ತು, ಅದನ್ನು ಸಹ ಕ್ಲೀನ್ ಮಾಡಿದೆ. ಇದರಲ್ಲಿರೋ ಕಸ ಎಲ್ಲನೂ ನಾನು ತೆಗ್ದಿರೋದೇ ಕಸ, ಈ ಮನೆಯದೇ ಕಸ ಆಚೆ ಇಟ್ಬಿಟ್ಟಿದ್ದೀನಿ. ನೋಡಿ, ನಮ್ಮ ಮನೆ ಹಿಂದ್ಗಡೆಯಿಂದ ಅಂದರೆ ನಮ್ಮ ಬೆಡ್ರೂಮ್ಸಿಂದ ಈ ವ್ಯೂ ಸಿಗುತ್ತೆ. ಮನೆ ಹಿಂದ್ಗಡೆನೇ ಸ್ಕೂಲ್ ಇದೆ, ಇಂಟರ್ನ್ಯಾಷನಲ್ ಸ್ಕೂಲು, ಸಖತ್ತಾಗಿದೆ. ಟ್ರೈ ಮಾಡ್ತೀವಿ ಇದೇ ಸ್ಕೂಲಲ್ಲಿ ಮಕ್ಕಳನ್ನ ಸೇರಿಸೋದಕ್ಕೆ ನೆಕ್ಸ್ಟ್ ಇಯರು. ಬಟ್ ಈ ಸ್ಕೂಲಲ್ಲಿ 10ನೇ ಕ್ಲಾಸ್ವರೆಗೂ ಇರೋದು. ಚಿಕ್ಕ ಮಗನ ಅಡ್ಮಿಷನ್ ಮಾಡಿಸ್ಬೋದು, ದೊಡ್ಡ ಮಗನಿಗೆ ಬೇಡ ಅಂತ ಅಂದ್ಕೊಂಡಿದ್ದೀವಿ. ಯಾಕಂದರೆ ಇವಾಗ ದೊಡ್ಡ ಮಗ ಓದ್ತಾ ಇರೋ ಸ್ಕೂಲಲ್ಲಿ 12th ಇದೆ. ಸೊ ಒಂದು ಸಲ 12th ಕಂಪ್ಲೀಟ್ ಆದರೆ ಅವನದು ಕಾಲೇಜ್ಗೆ ಬೇರೆ ಎಲ್ಲಾದರೂ ಸೇರಿಸೋಣ, ಚಿಕ್ಕ ಮಗನ್ನ ಮಾತ್ರ ಇಲ್ಲಿ ಆಗಿಬಿಡೋಣ ಅಂತ ನಾವು ಫಸ್ಟೇ ಪ್ಲ್ಯಾನ್ ಮಾಡಿದ್ದೀವಿ. ನೋಡೋಣ ಈ ಮನೆಗೆ ಬಂದಮೇಲೆ ಲೈಫ್ ಹೆಂಗಿರುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೆಕ್ಸ್ಟ್ ಇಯರ್ ಮಗನ್ನ ಸ್ಕೂಲ್ಗೆ ಸೇರಿಸ್ತೀವಾ ಇಲ್ವಾ ಅಂತ ಹೇಳ್ಬಿಟ್ಟು. ಮನೆಗೆ ಬಂದಮೇಲೆ ಗೊತ್ತಾಗುತ್ತೆ ಅಲ್ವಾ ಇಲ್ಲಿನ ಒಂದು ಪರಿಸ್ಥಿತಿ ಹೆಂಗೆ ಎತ್ತ. ವಾಸ ಮಾಡಿದ್ಮೇಲೆ ನಮಗೆ ಚೆನ್ನಾಗಿ ಗೊತ್ತಾಗುತ್ತೆ. ಇವಾಗ ಮೇಲೆ ಎಲ್ಲ ನೋಡಿಬಿಟ್ಟು ಡ್ರೀಮನ್ನು ಕಟ್ಟಿದ್ರೆ ಆಗಲ್ಲ ಅಲ್ಲ. ಅದಕ್ಕೆ ಸ್ವಲ್ಪ ಟೈಮ್ ಕೊಡಲೇಬೇಕಾಗುತ್ತೆ ಎಲ್ಲನೂ ಅರ್ಥ ಮಾಡ್ಕೊಳ್ಳೋದಕ್ಕೆ. ಸೊ ಇವಾಗೆಲ್ಲ ಕೆಲಸ ಮಾಡಿ ಮುಗಿಸಿದ್ದೀನಿ ಫ್ರೆಂಡ್ಸ್. ನಮ್ಮ ಯಜಮಾನ್ರು ಹೇಳ್ದಂಗೆ ಸ್ವಲ್ಪ ರೆಸ್ಟ್ ತೊಗೊತಾ ಇದ್ದೀನಿ, ಮತ್ತು ಆ್ಯಪಲೂ ಸಹ ತಿಂತಾಯಿದ್ದೀನಿ. ಅವ್ರು ಹೇಳಿದ್ರು ಟವಲು ಸಹ ಇಟ್ಟಿದ್ದೀನಿ, ಸ್ವಲ್ಪ ಮುಖ ಎಲ್ಲ ತೊಳ್ಕೊ, ಕೈಕಾಲು ತೊಳ್ಕೊಂಡು ಚೆನ್ನಾಗಿ ವೈಪ್ ಮಾಡಿಕೊಂಡು ರಿಲ್ಯಾಕ್ಸ್ ಮಾಡು ಅಂತ ಹೇಳ್ಬಿಟ್ಟು ಅದೇ ರೀತಿಯೇ ನಾನು ರಿಲ್ಯಾಕ್ಸ್ ಮಾಡ್ತಾಯಿದ್ದೀನಿ. ಇನ್ನು ನಮ್ಮ ಯಜಮಾನ್ರು ಬರ್ತಾ ಮೆಕ್ಡಾನಲ್ಡ್ಸಿಂದ ಬರ್ಗರ್ ತರ್ತೀನಿ ಅಂತ ಹೇಳಿದ್ರು. ಅವ್ರು ಬರೋತ್ತಷ್ಟಿಗೆ ನಾನು ಆರಾಮ್ ಮಾಡ್ತೀನಿ. ಸೊ ಇವತ್ತಿನ ಈ ವ್ಲಾಗಲ್ಲಿ ಇಷ್ಟೇ ಫ್ರೆಂಡ್ಸ್. ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಸ್ವಲ್ಪ ಮಟ್ಟಿಗೆ ಆದರೂ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಮತ್ತು ಕಾಮೆಂಟ್ ಮೂಲಕ ನಿಮ್ಮ ಒಪಿನಿಯನನ್ನು ತಿಳಿಸಿ ಅಂತ ಕೇಳ್ಕೊತಾ ಬಾಯ್, ಟೇಕ್ ಕೇರ್, ಹ್ಯಾವ್ ಎ ಗ್ರೇಟ್ ಡೇ.